ಒಂದನೇ ವಚನದಿಂದ ಕೆಲ ವಚನಗಳು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಅಂದ್ರೆ ಮೊದಲು ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರು. ಮೊದಲಿಗೆಲ್ಲ ಬೆಳಕಿದ್ದಿಲ್ಲ, ಎಲ್ಲ ಕತ್ತಲೆ ಇತ್ತು, ಮತ್ತೆ ಎಲ್ಲ ನೀರಿತ್ತು. ಹಾಗಾಗಿ ದೇವರು ಇದೆಲ್ಲ ಉಂಟು ಮಾಡಿದಂಥ ದೇವರು, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ಈ ಸಾಗರದ ಮೇಲೆ ಬರೀ ಕತ್ತಲಿತ್ತು. ಆಗ ಮೂರನೇ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಯಾಕಂದ್ರೆ ಅವಾಗ ಬೆಳಕು ಆಗ್ತಿಲ್ಲ, ಕತ್ತಲು ಆಗ್ತಿದ್ದಿಲ್ಲ, ಪೂರ ಭೂಮಿ ಮೇಲೆ ಕತ್ತಲೆ ಇತ್ತು. ಅದಕ್ಕೆ ಬೆಳಕಾಗಲಿ ಅಂತ ದೇವರು ಹೇಳಿದಾಗ ಎಲ್ಲ ಬೆಳಕಾಯಿತು. ಬೆಳಗಾದಾಗ ಅದಕ್ಕೆ ಬೆಳಕಿಗೆ ಹಗಲು ಅಂತೇಳಿ ಇಟ್ಟನು, ಕತ್ತಲಿಗೆ ರಾತ್ರಿ ಅಂತೇಳಿ ದೇವರ ಹೆಸರಿಟ್ಟನು. ಅಲ್ಲಿ ಸಾಕು. ದೇವರು ನಮ್ಗೆ ಸ್ತೋತ್ರವಾಗಲಿ. ಇವತ್ತಿನ ಆದಿಕಾಂಡದ ಮುಖಾಂತರ ನಾವು ತಿಳ್ಕೊಳ್ಳೋದೇನೆಂದ್ರೆ, ಯಾಕಂದ್ರೆ ಇನ್ನ ಭೂಮಿ ಆಕಾಶ ಉಂಟು ಮಾಡಿದ್ದಾರೆ ಎಲ್ಲ ದೇವರೇ. ಯೇಸು ಕ್ರಿಸ್ತನೇ ಭೂಮಿ ಆಕಾಶವನ್ನು ಉಂಟು ಮಾಡಿದ್ದಾರೆ. ಭೂಮಿ ಮೇಲೆ ಬರೀ ಕತ್ತಲಿತ್ತು, ಬರೀ ನೀರಿತ್ತು. ನೀರಿನ ಮೇಲೆ ಯಾರಿಗೂ ನಡಿಲಕ್ಕೆ ಆಗ್ತಿದ್ದಿಲ್ಲ. ದೇವರು ಏನು ಮಾಡೋನು, ನೀರು ಬೇರೆ, ಅದಕ್ಕೆ ಸಮುದ್ರ ಅಂತ ಹೆಸರಿಟ್ಟನು. ಮತ್ತೆ ಒಣ ನೆಲಕ್ಕೆ ಪೂರ ನೀರೇನಿತ್ತಲ್ಲ ಅದಕ್ಕೆ ದೇವರೇನು ಹೇಳಿದ್ರು, ಇದು ಒಣಗುವ ಹಾಗೆ ಅಪ್ಪಣೆ ಕೊಟ್ಟರು. ಅದಕ್ಕೆ ಭೂಮಿ ಅಂತ ಹೆಸರಿಟ್ಟನು. ಹಾಗಾಗಿ ನಾವು ಒಳ್ಳೆ ಮಕ್ಕಳಾಗಿ ಜೀವಿಸಬೇಕು. ಆತನ ಹೆಸರಿನಲ್ಲಿ ಪ್ರತಿ ಒಬ್ಬೊಬ್ಬರನ್ನು ನಮ್ಮ ಈ ಒಂದು ಸುವಾರ್ತೆಗಳನ್ನು ತಲುಪಿಸಬೇಕು. ಎಲ್ಲರೂ ಒಳ್ಳೆಯರಾಗಿ ಜೀವಿಸಬೇಕು. ಆತನ ಪ್ರವಾದನೆ ಮುಖಾಂತರ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬೇಕು. ಒಳ್ಳೆ ವಿಷಯಗಳನ್ನು ತಿಳಿಸ್ಕೊಡ್ಬೇಕು. ನಾವು ಒಳ್ಳೆ ವಿಷಯ ತಿಳ್ಕೋಬೇಕು, ಮತ್ತೊಬ್ಬರನ್ನ ತಿಳಿಸ್ಬೇಕು. ಯಾಕಂದ್ರೆ
ಭೂಮಿ ಮೇಲೆ ಪಾಪ ಹೆಚ್ಚಿಗೆ ಆಗ್ಯದ. ಏನು ಹೆಚ್ಚಿಗೆ? ಪಾಪ ಹೆಚ್ಚಿಗೆ ಆಗ್ಯದ. ಅದರ ಸಲುವಾಗಿ ಮುಂದೆ ಈಗೆಲ್ಲ 2030 ಇಸ್ವಿಯಲ್ಲಿ ಎಲ್ಲ ಜಲಪ್ರಳಯ ಆಗೋದಿದೆ. 2030 ಅಲ್ಲ, 24ನೇ ಸ್ಟಾರ್ಟ್ ಅದ. ಇದೇ ಇನ್ನೊಂದು ವಾರ ಇದೇ ರೀತಿಯಾಗಿ ಮಳೆ ಹತ್ತಿತ್ತು ಅಂದ್ರೆ ಜಲಪ್ರಳಯ ಆಗುವಂಥ ಸಂಭವ ಇದೆ. ಇಡೀ ದೇಶನೇ ಮುಳುಗುವಂಥದ್ದಿದೆ ಈ ಇಸ್ವಿಯಲ್ಲೇ. ಯಾಕಂದ್ರೆ ಇಲ್ಲಿಂದ 30ನೇ ಇಸ್ವಿ ತನಕ 6 ವರ್ಷದಾಗ ಥೋಡೆ ಕಮ್ಮಿ ಆಗೋದು. ಅದಕ್ಕೆ ನನಗೆ ಎಲ್ಲರೂ ಪಾಪದಲ್ಲಿದ್ದವರೆಲ್ಲರೂ ಏನು ಮಾಡ್ಬೇಕ್ರಿ? ಒಳ್ಳೆ ಮಾರ್ಗಕ್ಕೆ ಬರಬೇಕು, ದೇವರ ಮಾರ್ಗಕ್ಕೆ ಬರಬೇಕು. ಯಾಕಂದ್ರೆ ದೇವರು ಏನೇನು ಹೇಳ್ಯಾನ, ಅವ ಹೇಳಿನ ಮಾತುಗಳು, ದೇವರು ಹೇಳಿನ ಮಾತುಗಳು. ದೇವರೇ ಆಸರೆ ಅಂತಂದ್ರಿ ನಾವು ಮಾಡಿದ ಪಾಪಕ್ಕೋಸ್ಕರ ಆತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು. ಯಾಕೆ? ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ಏನು ಮಾಡಲ್ಲ. ದೇವರಾಗ ನಮಗೋಸ್ಕರ ಪ್ರಾಣ ಬಿಟ್ಟು ನಮಗೋಸ್ಕರ ಯಾಕೆ ಉಪವಾಸ ಮಾಡಿದ್ರು 40 ದಿವಸ? ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಲ್ಲ. ಅವನ ಯಾರೋ ನಾವ್ಯಾರು? ದೇವರ ದೊಡ್ಡ ರಾಜ ಇದ್ದಾನೆ, ಅವನ ಕೈಗೆ ಎಲ್ಲ ಇದು. ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರು. ಅದನ್ನ ಏನ್ ಮಾಡ್ಯಾನ್ರಿ? ಯಾ ಕಾರ್ನಾಗ ಹೋಗಿಲ್ಲ, ಯಾ ಗಾಡಿ ಮೇಲೆ ಹೋಗಿಲ್ಲ, ಯಾ ಸೈಕಲ್ ಮೇಲೆ ಹೋಗಿಲ್ಲ. ಸೇವೆ ಎಲ್ಲೆಲ್ಲಿ ಮಾಡ್ಯಾನ? ನಡ್ಕೋತ ಹೋಗಿ ಮಾಡ್ಯಾನ್ರಿ. ಮತ್ತೆ ಎಷ್ಟೋ ಜನರು ಇಷ್ಟದ ನಮ್ಮಲ್ಲಿ ಹಣ ಆಸ್ತಿ ಅಂತಸ್ತಂತೇಳಿ ಏನ್ ಮಾಡ್ತಾರ್ರಿ? ಒಂಟ ಮತ್ತು ಕುದುರೆ ಮೇಲೆ ಒಂದು ಅಂಬಾರಿ ಮೇಲೆ ಹತ್ತಿ ಎಲ್ಲರೂ ತಿರುಗ್ತಾರೆ. ಇದು ಸಾವುಕಾರ ಜನ. ದೇವರು ಎಲ್ಲ ಸೃಷ್ಟಿ ಮಾಡಿದ ಆ ಜನರ ಮೇಲೆ ತಿರುಗ್ತಾನ್ರಿ, ಆ ಜನರ ಮೇಲೆ ತಿರುಗಾನ. ಇದು ಲೋಕ, ಇಡೀ ಲೋಕ ಮತ್ತು ಎಲ್ಲ ಇಡೀ ಜೀವರಾಶಿಗಳು ಮತ್ತು ನಾವು ಮನುಷ್ಯರು ಎಲ್ಲ ಗಿಡ ಗಂಟಿ ಎಲ್ಲ ಹುಟ್ಟಿಸಿದಾದ ಆಜ್ಞೆ ಎದ್ರ ಮೇಲೆ ತಿರುಗಬೇಕಿತ್ತು. ಕಮಂಡಿ ಇರಲಿಲ್ಲ. ಅದು ಆತ ಏನ್ ಮಾಡ್ದ? ಒಂದು ಸಣ್ಣ ಕತ್ತಿ ಮರಿ ಮೇಲೆ ಕುಂತು ಸಣ್ಣ ಕತ್ತಿ ಮರಿ ಮೇಲೆ ತಿರುಗಾಡ್ರಿ. ಯಾಕಂದ್ರೆ ಅವ್ರಿಗೆ ಯಾವ್ದ್ರ ಮೇಲೆ ತಿರುಗುವ ಆಸೆ ಇದ್ದಿದ್ದಿಲ್ಲ. ಅದು ಯಾರು ಉಪಯೋಗ ಮಾಡ್ತಕ್ಕಂಥ ವಸ್ತು ಅದು, ಅದಕ್ಕೋಸ್ಕರ ಅದು ಯೂಸ್ ಮಾಡ್ಬೋದು. ಅದು ಯಾರು ತುಂಬಲ್ಲ, ಅದ್ರ ಮೇಲೆ ಯಾರು ಕೂಡಲ್ಲ, ಅದು ಏನು ಕೆಲಸನೂ ಇಲ್ಲ. ಆ ದೊಬ್ಬನೇ ಯೂಸ್ ಮಾಡಿ ಕಟ್ಟಲ್ಪಟ್ಟ ಕತ್ತಿ ಆದ ನನ್ನ ಅಂತೇಳಿ ಹಾಡೋದಲ್ಲ, ಅದ್ರ ಬಗ್ಗೆ. ಅದಕ್ಕೆ ಎಲ್ಲರೂ ಪಾಪದ ಮಾರ್ಗದಿಂದ ಬಿಟ್ಟು ಪರಲೋಕ ಮಾರ್ಗದ ಕಡೆ ತಿಳ್ಕೊಳ್ಬೇಕು ನಾವು. ಯಾಕಂದ್ರೆ ಈಗ ಕ್ರಿಸ್ತನು ಬರೋಣ ಇದೆ. ಈಗ ಬರ್ತಾನೆ, ನಾಳೆ ಬರ್ತಾನೆ. ಕಳ್ಳರಂತೆ ಬರೋಣ, ಕಳ್ಳರ ಹಾಗೆ ಬರ್ತಾನೆ. ಕಳ್ಳ ಹಾಗೆ ಬರ್ತಾನೆ, ಹೇಳಿ ಬರಲ್ಲ. ಹಾಗೆ ಅವ್ರು ಬರೋ ವಸ್ತುವಿನಲ್ಲಿ ಎಲ್ಲ ಮಾರ್ಗಗಳು ಶುದ್ಧ ಆಗ್ಬೇಕು. ಎಲ್ಲೆಲ್ಲಿ ಅಶುದ್ಧ ನಡೀತೀವಿ ಅಲ್ಲೆಲ್ಲ ಶುದ್ಧ ಆಗ್ಬೇಕು. ಪ್ರತಿಯೊಂದು ಸ್ಥಳಗಳು, ಪ್ರತಿಯೊಂದು ಹಾಡು ಕರ್ತನು ಬರತಕ್ಕಂಥ ದಿನಮಾನದಲ್ಲಿ ಎಲ್ಲ ಸ್ವಸ್ಥತೆ ಹೊಂದಬೇಕು. ಪ್ರತಿಯೊಬ್ಬರು ಆತ್ಮ ಹೊಂದಬೇಕು, ಆತನ ಬಲ ಹೊಂದಬೇಕು. ಪ್ರತಿಯೊಬ್ಬರು ಎಲ್ಲ ಮಾಟ ಮಂತ್ರದಲ್ಲಿರ್ಬೋದು, ಒಂದು ಪಾಪ ಮಾಡೋದ್ರಿರ್ಬೋದು, ಒಂದು ಸೈತಾನ ಕಾರ್ಯದಲ್ಲಿರ್ಬೋದು, ಎಲ್ಲರೂ ಬಿಡುಗಡೆ ಹೊಂದ್ತಾರೆ. ಸತ್ತವರು ಜೀವಿಸುವರು ಆತನ ಬರುವಂತ ಹೇಳಿ. ಸತ್ತ ಸಮಾಧಿಯಲ್ಲಿ ಎಷ್ಟು ಜನ ಹಾರಲ್ಲ, ಅವರು ಎದುರು ನಿಲ್ತಾರೆ. ನಮ್ ಸರಿ ನಾವು ಸತ್ಯ ನಿಲ್ಬೇಕಾಗ್ತದ, ಅವರು ಸತ್ತವರು ಎದುರು ನಿಲ್ತಾರೆ. ಯಾಕಂದ್ರೆ ಅದು ನಮಗ್ ಬಂದವರು. ಅದಕ್ಕೋಸ್ಕರ ಎಲ್ಲರೂ ಒಳ್ಳೆಯರಾಗಬೇಕು. ಮತ್ತೊಬ್ಬರಿಗೆ ಯಾರು ಕೆಟ್ಟದಾಗಬೇಕು, ಇನ್ನೊಬ್ಬರು ವಿಚಾರಗಳು ಮಾತಾಡ್ಬಾರ್ದು. ನಮ್ಮದು ನಾವು ತಿಳ್ಕೊಂಡು ನಮ್ಮದು ನಾವ್ ಯಾರು ಏನ್ ಮಾಡಿದೋ ಅದೇ ತಗೋತೀವಿ. ನಾವೇನ್ ಬಿತ್ತೀವಿ? ಹೆಸರು ತೊಗರಿ ಬಿತ್ತೀವಿ. ಹೆಸರು ತೊಗರಿ ಬಿತ್ತಿ ಕಡ್ಡಿ ಕೊಯ್ತೀರ, ಕಡ್ಡಿ ರಾಶಿ ಮಾಡ್ತೀರ? ಬಿಳಿ ಜೋಳದ ರಾಶಿ ಮಾಡ್ತೀರ? ಇಲ್ಲ. ಏನು ತೊಗರಿ ಬಿತ್ತೀರಿ, ತೊಗರಿನೇ ಕೊಯ್ತೀರಿ. ನೀವೇನು ಹೆಸರು ಬಿತ್ತೀರಿ, ಹೆಸರೇ ಕೊಯ್ತೀರಿ. ನೀವು ಪಾಪ ಬಿದ್ದರೆ ಪಾಪನೇ ಕೊಯ್ತೀರಿ. ನೀವು ಒಳ್ಳೆಯದ ಬಿತ್ತಿದ್ರಿ, ಒಳ್ಳೆಯದೇ ಕೊಯ್ತೀರಿ. ಅದಕ್ಕೆ ಎಲ್ಲರೂ ಬಿಟ್ಟು ಒಳ್ಳೆ ದೇವರ ಸನ್ನಿಧಾನದಲ್ಲಿ ಇರಬೇಕು. ಅದಕ್ಕೋಸ್ಕರ ಮಳೆನೇ ಇದ್ದಿದ್ದಿಲ್ಲ. ಇವತ್ತಿಗೆ 20 ದಿವಸ ಹಿಂದ ಮಳೆನೇ ಇದ್ದಿದ್ದಿಲ್ಲ. ಯಾವ ಊರಿನಲ್ಲೂ ಮಳೆ ಇದ್ದಿದ್ದಿಲ್ಲ. ದೇವರು ಕೊಟ್ಟರು. ಇವತ್ತಿಗೆ 20 ದಿವಸ 1 ಗಂಟೆ ಆಗಿದ್ದ, 1 ಗಂಟೆ ಆಗಿದ್ದ. ಅವತ್ತೇನು 4 ಗಂಟೆ ಮಳೆ ಉದುರ್ತು, ಅದನ್ನ ಸ್ಟಾರ್ಟ್ ಆಗಿದೆ, ಇನ್ನೂ ನಿಂತಿಲ್ಲ. ಯಾಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಂದ ಮಳೆ. ಅದಕ್ಕೆ ದೇವರು ನನ್ನ ನಂಬಿದವರನ್ನು ಕೈ ಬಿಡಲಿ ಅಂತ ಹೇಳಿದ್ದಾನೆ. ಯಾಕಂದ್ರೆ ನಂಬಿದ ಮಕ್ಕಳಿಗೆ ಎಂದೂ ದೇವರು ಕೈ ಬಿಡಲ್ಲ. ಅದಕ್ಕೋಸ್ಕರ ಎಲ್ಲರೂ ನಂಬಿಕೊಡ್ರಿ. ಎಲ್ಲರೂ ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರ
ಏನಾದರೂ ಸಹಾಯ, ಒಂದು ಕಷ್ಟದಲ್ಲಿದ್ದವ್ರನ್ನ ಸಹಾಯ ಮಾಡಿ, ಅದು ಬೇಡ ನಾವು. ಇನ್ನೊಬ್ಬರು ಮುಂದಕ್ಕೆ ಹೋದ್ರೆ ಕಾಲಿನ ನಿಲ್ಲಿಸ್ಕಾಯ್ಬಾರ್ದು. ಅದೇ ಪಾಪ ಅಂತ. ದೇವ್ರ ಶಾಪ ಬಹಳ ದೊಡ್ಡ ಶಾಪ. ಅದು ತಲಾಂತರ ಮುತ್ಯ ಮುತ್ಯಗರು ಮಾಡಿ ಅಂದ್ರೆ ನಾವು ಬೆಳಿಬೇಕು. ಅಲ್ಲಿ ತನೂ ಅದು ಶಾಪ ಹೋಗಲ್ಲ. ಯಾಕಂದ್ರೆ ಒಂದು ದೇವ್ರ ಶಾಪನೇ ಆಗಿರುತ್ತೆ. ಯಾವುದೇ ಒಂದು ದೇವರ ವಸ್ತುಕ್ಕಾಗಲಿ, ಒಂದು ದೇವರ ಸೇವಕರುಗಳ ಮೇಲಾಗಲಿ, ದೇವರ ಮೇಲೆ ಭಯ ಭಕ್ತಿ ಉಂಟು ನಡೀತಕ್ಕಂಥ ಮನುಷ್ಯರ ಮೇಲಾಗಲಿ, ಕೀಳಾಗಿ ನೋಡುವುದಾಗಲಿ, ಮತ್ತೆ ಬೇರೆ ಬೇರೆ ಭಾಷೆ ಬೈಯೋದಾಗಲಿ, ಇಂಥವೆಲ್ಲ ಮಾಡಬಾರ್ದು. ಯಾಕಂದ್ರೆ ಅದು ಶಾಪ, ದೇವ್ರ ಶಾಪ ಅದು. ಯಾಕಂದ್ರೆ ದೇವ್ರ ಕೊಟ್ಟಿನ ಹೊರ ಇರ್ತದ, ಅವ್ರು ಏನು ಮಾಡಂತಾರೆ ಅದು ಮಾಡ್ಬೇಕಾಗ್ತಾರೆ. ಈಗ ನಮಗೇನೋ ದೇವ್ರ ಇವತ್ತಿನ ದಿವಸ, ನಾನು ಈಗ 40 ದಿವಸ ಉಪವಾಸ ಇದೆ. ಫಸ್ಟ್ ಕಮ್ಯುನಿಯನ್ 9ನೇ ತಿಂಗಳು 1ನೇ ತಾರೀಕು ಕಮ್ಯುನಿಯನ್ ಬರ್ತದ, ಅವತ್ತಿಗೆ ಎಂಡ್ ಆಗ್ತದೆ. ನಾವು 40 ದಿವಸ ಉಪವಾಸ. ಅದಕ್ಕೋಸ್ಕರ ಇವತ್ತು ನಮಗೆ ದೇವರು ಇದ್ರ ಬಗೆದಾಗ ತಿಳಿಸಂತೇಳಿ ಫಸ್ಟ್ ನಾ ಬೈಬಲ್ ಹೇಳಿದ ವಾಕ್ಯ ಹೇಳುತ್ತೆ ಅಂತ. ನನಗೆ ಇನ್ನೂ ಏನು ಓದಲಕ್ಕೂ ಬರಲ್ಲ. ಏನಾರ ತಪ್ಪಾದ ಕ್ಷಮಿಸಬೇಕು. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯದ ಎಲ್ಲರೂ ಕಣ್ಣು ಮುಚ್ಚ್ರಿ, ನಿಂತ್ಕೊತೀರೇನು? ಆರಾಧನೆ ಮಾಡೋರಿಗೆ ಆರಾಧನೆ ಮಾಡ್ಬೋದಲ್ಲಿ ಪ್ರೇರಣೆ